ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಎಲ್ಲ ಪ್ರಾರ್ಥನೆಯನ್ನು ದೇವರು ಕೇಳಿದ್ದಕ್ಕಾಗಿ ಸ್ತೋತ್ರ, ಉತ್ತರ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈಗ ವಚನದ ಭಾಗಕ್ಕೆ ನಾವು ಹೋಗುವ. ವಚನದ ಭಾಗಕ್ಕೆ ಹೋಗೋದಕ್ಕಿಂತ ಮೊದಲು ಎಲ್ಲರೂ ಕೂಡ ತಲೆಯನ್ನು ಬಾಗಿಸಿ ಸರ್ವಶಕ್ತನೇ ಉತ್ತಮವಾದಂಥ ರೀತಿಯಲ್ಲಿ ನನ್ನ ಜೊತೆಯಲ್ಲಿ ಮಾತಾಡುವಂಥ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರೋ ತಂದೆಯಾದ ದೇವರೇ, ಪ್ರಭು, ರಕ್ಷಕನು, ಒಡೆಯನು, ದೇವರು ಆಗಿರತಕ್ಕಂಥ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಪವಿತ್ರ ಆತ್ಮನ ಸಹಾಯದಿಂದ ಇವತ್ತಿನ ವಚನದ ಭಾಗವನ್ನು ನೀನೇ ನಡೆಸಿಕೊಡ್ಬೇಕು ಸ್ವಾಮಿ. ನನ್ನ ನಾಲಿಗೆಯ ಮೇಲೆ ನಿನ್ನ ನಾಮ ಮಹಿಮೆಯಾಗಲಿ ಸ್ವಾಮಿ. ಅದು ಎಲ್ಲರಿಗೊಂದು ಪ್ರೇರೇಪಣೆ ಆಗುವಂತೆ ಮಾಡಿ ನಿನ್ನ ಕೃಪೆಯಿಂದ ತುಂಬಿಸು. ಪ್ರಭು, ರಕ್ಷಕನ ಒಡೆಯರಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಬಿಟ್ಟಂತೆ, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ಮಕ್ಕಳು ಈ ಥರ ಸೌಂಡ್ ಮಾಡಿದಾಗ ಸೈತಾನನ ಎಲ್ಲ ಕೋಟೆಗಳು ಬೀಳ್ತದೆ. ಹಲ್ಲೆಲೂಯಾ. ದೇವರು ನಮಸ್ಕಾರ. ಕಳೆದ ವಾರ ನಾನು ಕೊಟ್ಟ ವಾಕ್ಯ ಯಾರಿಗಾದ್ರೂ ನೆನಪಿದೆಯಾ? ಈ ವಾರ ಅದನ್ನು ಕಂಟಿನ್ಯೂ ಮಾಡಲಿಲ್ಲ. ಸುಮಾರು ಜನ ರಿಕ್ವೆಸ್ಟ್ ಮಾಡಿಕೊಂಡ್ರು, ದಯವಿಟ್ಟು ಕಂಟಿನ್ಯೂ ಮಾಡಬೇಡಿ, ಸಾಗರ್ ಅವ್ರದ್ದು ಮದುವೆಗೆ ಹೋಗಬೇಕು, ನೆಕ್ಸ್ಟ್ ವೀಕಲ್ಲಿ ಅದನ್ನು ಕಂಟಿನ್ಯೂ ಮಾಡಿದರೆ ರಿಕ್ವೆಸ್ಟ್ ಮಾಡ್ಕೊಂಡು ಕಾರಣ ಸರ್ ಆ ವಾಕ್ಯ ಕೊಡ್ತಾಯಿಲ್ಲ. ಇವತ್ತು ಬೇರೆ ವಾಕ್ಯ ಕೊಡ್ತಾಯಿದ್ದೀನಿ, ಕಳೆದ ಕೊಟ್ಟ ವಾಕ್ಯ. ಹೌದು, ನೆಕ್ಸ್ಟ್ ಈಸಿಯಾಗಿ ಏನು ಹೇಳಿದೆ, ಬೈಬಲ್ ಓದೋನು ಮಾಡುವಂಥ 7 ಕಾರ್ಯಗಳ ಬಗ್ಗೆ ಕೊಟ್ಟಿದೆ. ನೆಕ್ಸ್ಟ್ ನಾನು ಕೊಡುವಂಥ ವಾಕ್ಯ, ಬೈಬಲ್ನ ಯಾವ ರೀತಿಯಾಗಿ ಸುಲಭವಾಗಿ ಓದ್ಬೋದು ಅಂತ. ಇವತ್ತು ತುಂಬ ಜನಕ್ಕೆ ಬೈಬಲ್ ಓದಲಿಕ್ಕೆ ಬರೋದಿಲ್ಲ, ಹೆಂಗೆಂಗೋ ಓದ್ಬಿಡ್ತಾರೆ. ಅದ್ರ ಬಗ್ಗೆ ನಾವು ವಚನ ಕೊಡ್ತಿದ್ದೆ. ಸುಮಾರು ಜನ ರಿಕ್ವೆಸ್ಟ್ ಮಾಡ್ಕೊಂಡ ಕಾರಣಕ್ಕೋಸ್ಕರ ಚೇಂಜ್ ಮಾಡಿದ್ದೀನಿ. ಇವತ್ತು ನಾವು ಯೇಸು ಸ್ವಾಮಿ ಬಗ್ಗೆ ಎಲ್ಲರಿಗೂ ಗೊತ್ತಿದೆ, ಅದಕ್ಕೋಸ್ಕರ ಯೇಸು ಸ್ವಾಮಿ ಬಗ್ಗೆನೇ ಕೊಡ್ತೀನಿ. ಹಲ್ಲೆಲೂಯಾ. ಈಗ ಏನಪ್ಪ ಈ ಥರ ಸಿಂಪಲಾಗಿ ವಾಕ್ಯ ತೊಂದರೆ ತಿಳ್ಕೊಬೇಡಿ. ಇವತ್ತು ನಾವು ಎದುರಿಸುವಂಥ ಸವಾಲು ಕೂಡ ಇದಾಗಿದೆ ಪ್ರಿಯರೇ. ಇವತ್ತು ಯೇಸು ಸ್ವಾಮಿ ಯಾಕೆ ಭೂಮಿಗೆ ಬಂದರು, ಯೇಸು ಸ್ವಾಮಿ ಯಾರು ಅಂತ ಕ್ರೈಸ್ತರನ್ನ ಕೇಳಿದಾಗ ಕ್ರೈಸ್ತರು ಕೊಡೋ ಉತ್ತರ ಯಾವುದು? ನೀವೇ ಹೇಳಿ. ಯೇಸು ಕ್ರಿಸ್ತ ಯಾರು? ಬೇಗ ಕೇಳಿಸ್ತಾ ಇಲ್ಲ. ರಕ್ಷಕ, ಒಡೆಯ, ದೇವರು ಅಂತೆಲ್ಲ ಹೇಳ್ತೀವಲ್ಲ. ಆದರೆ ಲೋಕದವ್ರು ಹೇಳ್ತಾರೆ ಅಂತ ಗೊತ್ತಾ, ಅದು ಫಾರಿನ್ ದೇವರು, ನಮ್ಮ ದೇವರಲ್ಲ, ಅದು ಅಂಥವ್ರ ದೇವರು, ಇದು ಇಂಥ ಜಾತಿಯವ್ರ ದೇವರು. ನೀವ್ಯಾಕೆ ಮಾಡೋಕ್ಕೆ ಹೋಗ್ತೀರಾ? ಶ್ರೀಮಂತ ದೇವರು ಏನೇನೋ ಹೇಳ್ತಾರೆ. ಒಟ್ಟಾರೆ ಯೇಸು ಕ್ರಿಸ್ತ ಅಂತ ಹೇಳಿದಾಗ ನಮ್ಮ ದೇವರಲ್ಲ ಅಂತ ಹೇಳುವಂಥ ಒಂದು ಪರಿಸ್ಥಿತಿ ಉದ್ಭವ ಆಗಿದೆ. ಅಕಸ್ಮಾತ್ ನಮ್ಮ ದೇವರ ಅಲ್ಲ ಅಂತ ಆಗಿದ್ರೆ ಇವತ್ತು ಚರ್ಚ್ಗಳು ತುಂಬ್ತಾ ಇರಲಿಲ್ಲ. ಇವತ್ತು ದಿನದಿಂದ ದಿನಕ್ಕೆ ಚರ್ಚ್ಗಳು ತುಂಬ್ತಾ ಇದೆ. ಇಡೀ ಎಲ್ಲ ಗ್ರಂಥಗಳಲ್ಲಿ, ಎಲ್ಲ ಪುಸ್ತಕಗಳಲ್ಲಿ ಅತಿ ಹೆಚ್ಚು ಪ್ರಿಂಟ್ ಆಗುವಂಥ ಪುಸ್ತಕ ಈ ಬೈಬಲ್ ಆಗಿದೆ. ಸೌಂಡ್ ಬರ್ತಾ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅತಿ ಹೆಚ್ಚಾಗಿ ಮುದ್ರಣ ಆಗ್ತಿರ್ತಕ್ಕಂಥ ಪುಸ್ತಕ ಬೈಬಲ್ ಆಗಿದೆ. ನಾನು CLS ಬುಕ್ ಸ್ಟಾಲಿಗೆ ಯಾವಾಗೆಲ್ಲ ಬೈಬಲ್ ಹೋಗ್ತೀನಿ ಆವಾಗೆಲ್ಲ ಹೇಳೋದು ಗೊತ್ತಾ, ಹೊಸ ಸ್ಟಾಕ್ ಬಂದಿದೆ, ಹಳೇದು ಮುಗಿದೋಯ್ತು. ಹೊಸ ಸ್ಟಾಕ್ ಬಂದಿದೆ, ಹಳೇದು ಮುಗಿದೋಯ್ತು. ಆಗ ನಾನು ಯೋಚನೆ ಮಾಡ್ತೀನಿ, ಹೊಸ ಒಡಂಬಡಿಕೆ ಅಂತೂ ಸಿಕ್ಕಾಪಟ್ಟೆ ಖಾಲಿ ಆಗ್ತಾಯಿದೆ. ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಮುದ್ರಣಗಳು ಇದಾಗ್ತಾ ಇದ್ದರೆ ಯೇಸು ಸ್ವಾಮಿನೇ ಸತ್ಯ, ಯೇಸು ಸ್ವಾಮಿನೇ ನಿತ್ಯ, ಯೇಸು ಸ್ವಾಮಿನೇ ನಿಜವಾದಂತಹ ದೇವರು, ಸತ್ಯವಾದ ದೇವರು. ಬೈಬಲ್ ಮಾತ್ರ ಪ್ರತಿಪಾದಿಸ್ತಾ ಇಲ್ಲ, ಆತನನ್ನು ಕಂಡುಕೊಂಡಂಥ ನಾನು ನೀನು ನಂಬ್ತಾ ಇದ್ದೀವಿ. ಹಲ್ಲೆಲೂಯಾ. ಇವತ್ತು ಯೇಸು ಸ್ವಾಮಿ ನಮ್ಮ ಏಷ್ಯಾ ಖಂಡದಲ್ಲೇ ಜನಿಸಿರೋದು. ಏಷ್ಯಾ ಖಂಡದಲ್ಲಿ ಆ ಒಂದು ಬೆತ್ಲೆಹೇಮ್ ಅಂತ ಹೇಳ್ತಕ್ಕಂಥ ಒಂದು ಜಾಗ ಇದೆ ನೋಡಿ. ಅದನ್ನು ಪ್ರಪಂಚದ ಮ್ಯಾಪನ್ನು ತೆಗೆದುಬಿಟ್ಟು ನೋಡಿ. ಪ್ರಪಂಚದ ಮ್ಯಾಪ್ ತೆಗೆದುಬಿಟ್ಟು ನೋಡಿದಾಗ ಯೇಸು ಸ್ವಾಮಿ ಹುಟ್ಟಿರುವಂಥ ಜಾಗ ಪ್ರಪಂಚದ ಮಧ್ಯಭಾಗ ಆಗಿದೆ. ಯಾವುದು? ಪ್ರಪಂಚದ ಮಧ್ಯಭಾಗದಲ್ಲಿ ಯೇಸು ಕ್ರಿಸ್ತನು ಹುಟ್ಟಿದ್ದಾರೆ. ಹಾಗಾದರೆ ಪ್ರಪಂಚದ ಮಧ್ಯಭಾಗದಲ್ಲಿ ಯಾಕೆ ಹುಟ್ಟಿದ್ದಾರೆ? ಇಡೀ ಪ್ರಪಂಚಕ್ಕೆ ನಾನು ಮಧ್ಯಸ್ಥನಾಗಿ ಬಂದಿದ್ದೇನೆ ಅಂತ ಹೇಳಲಿಕ್ಕೆ. ಕಷ್ಟ. ಯಾವುದೊಂದು ಮೂಲಲ್ಲಿ ಹುಟ್ಟಿದ್ರೆ ಆಮೇಲೆ ಬರ್ತಿತ್ತು. ಮಧ್ಯಭಾಗದಲ್ಲಿ ಹುಟ್ಟಿದಲ್ಲ, ಮಧ್ಯಭಾಗದಲ್ಲಿ ಕೇಂದ್ರ ಬಿಂದು. ಇಡೀ ಪ್ರಪಂಚಕ್ಕೆ ನಾನೇ ಕೇಂದ್ರ ಬಿಂದು ಆಗಿದ್ದೇನೆ, ನಾನೇ ಮಧ್ಯಸ್ಥನಾಗಿದೆ ಅಂತ ತೋರಿಸೋಕ್ಕೋಸ್ಕರ ನೀವು ಮ್ಯಾಪ್ ತೆಗೆದುಬಿಟ್ಟು ನೋಡಿ. ಇಡೀ ಪ್ರಪಂಚದ ಮಧ್ಯಭಾಗದಲ್ಲಿ ಯೇಸು ಕ್ರಿಸ್ತನು ಜನಿಸಿ ಬಂದಿರತಕ್ಕಂಥದ್ದಾಗಿದೆ. ಹಲ್ಲೆಲೂಯಾ. ಮಧ್ಯಭಾಗದಲ್ಲಿ ಬಂದಿದೆ ಯಾಕೆಂದರೆ ಮನುಷ್ಯರು ಮತ್ತು ದೇವರ ಮಧ್ಯಸ್ಥನಾಗಿ ಅವರು ಬಂದರು. ಭೂಲೋಕ ಮತ್ತು ಪರಲೋಕಕ್ಕೆ ಸಂಪರ್ಕ ಕಡಿದು ಹೋಗಿತ್ತು. ಆ ಕಡಿದು ಹೋದಂಥ ಸಂಬಂಧವನ್ನು ಪುನರ್ ನಿರ್ಮಾಣ ಮಾಡೋದಕ್ಕೋಸ್ಕರ ಯೇಸು ಕ್ರಿಸ್ತನು ಬಂದರು. ಹಲ್ಲೆಲೂಯಾ. 1 ತಿಮೋತಿ 2:5. 1 ತಿಮೋತಿ 2:5. 1 ತಿಮೋತಿ 2:5.
ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ. ಏಕೆಂದರೆ ಒಂದು ನಿಮಿಷ ಜೋರಾಗಿ ಓದಿ. ಏಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮಧ್ಯಸ್ಥನಾಗಿರುವ ಕ್ರಿಸ್ತ ಯೇಸುವೇ. ಆತನು ಮಧ್ಯಸ್ಥನಾಗಿರುವ ಕ್ರಿಸ್ತ ಯೇಸುವೇ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ರೆ, ದೇವರು ಮತ್ತು ಮನುಷ್ಯರ ಮಧ್ಯಸ್ಥನಾಗಿ ಯಾರು ಬಂದ್ರಂತೆ? ಯೇಸು ಸ್ವಾಮಿ ಬಂದಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಪ್ರಿಯರೇ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ದೇವರು ಬರೆದಂದರೆ, ಅವರು ಎಲ್ಲರೂ ನಾವು ಹೇಳ್ತೀವಿ ಪಾಪ ಪರಿಹಾರಕ್ಕೆ ಅದಕ್ಕೆ ಅದೆಲ್ಲ ನಿಜ. ಆದರೆ ಒಂದು ಹೇಳ್ತೀನಿ, ಅವರು ದೇವರು ಒಬ್ಬನೇ, ದೇವರು ಮತ್ತು ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ. ಮಧ್ಯಸ್ಥನಾಗಿ ಯಾಕೆ ಬರಬೇಕಾಗಿತ್ತಂದರೆ ಯೆಶಾಯ 59:1 ಬರೆದಿದೆ. ಓದ್ಬಿಡಿ. ಯೆಶಾಯ 59:1 ಬೇಗ ಓದ್ಬಿಡಿ. ಸ್ತೋತ್ರ, ಹಲ್ಲೆಲೂಯಾ. ಒಂದು ಇಗೋ ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಹೋದರೆ. ಸ್ವಲ್ಪ ಜೋರಾಗಿ ಓದಿ. ಯಾಕಂದ್ರೆ ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮೋಟುಗೈಯಲ್ಲ. ಇಗೋ ಯೆಹೋವನ ಹಸ್ತವು ರಕ್ಷಿಸಲಾರದಂತಹ ಮೋಟುಗೈಯಲ್ಲ. ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ. ಆತನ ಕಿವಿಯು ಕೇಳಲಾಗದಂತ ಕಿವುಡಲ್ಲ. ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ. ನಿಮ್ಮ ಅಪರಾಧಗಳೇ ನಿಮ್ಮನ್ನ ದೇವರಿಂದ ದೂರ 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 ಮಾಡ್ತಾ ಬಂದಿದೆ. ನೆಕ್ಸ್ಟ್, ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ. ನಿಮ್ಮ ಪಾಪಗಳೇ ಆತನು ಕೇಳದಂತೆ ನೋಡದಂತೆ ಆತನ ಮುಖಕ್ಕೆ ಅಡ್ಡವಾಗಿರೋದಕ್ಕೋಸ್ಕರ ಆ ಅಡ್ಡದ ಪರದೆಯನ್ನು ತೆಗೆದು ಹಾಕಲಿಕ್ಕೆ ನನ್ನ ಯೇಸು ಈ ಭೂಲೋಕಕ್ಕೆ ಬರಬೇಕಾಯಿತು. ನನ್ನ ದೇವರು ಫಾರಿನ್ ದೇವರಲ್ಲ, ನನ್ನ ದೇವರು ಪರಲೋಕದ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಪರಲೋಕ ಭೂಲೋಕಗಳ ಸರ್ವ ಸೃಷ್ಟಿಗಳ ಒಡೆಯನಾಗಿದ್ದಾನೆ. ಪ್ರಿಯರೇ, ಯಾರೇ ಏನೇ ಹೇಳಿದ್ರು ಕೂಡ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ಅವರು ಮಧ್ಯಸ್ಥನಾಗಿ ಬಂದಿಯಾಗುತ್ತಾ ನಿನ್ನ ಮಧ್ಯದಲ್ಲಿ ಇದ್ದಂಥ ಪಾಪದ ಪರದೆಯನ್ನು ತೆಗೆದುಹಾಕಬೇಕಾದ್ರೆ ಯೇಸು ಸ್ವಾಮಿ ಮಧ್ಯಸ್ಥನಾಗಿ ಬರಲೇಬೇಕಾಯ್ತು. ಪ್ರಿಯರೇ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ನಾವು ಇನ್ನು ಮುಂದಕ್ಕೆ ಆ ದೇವರು ಈ ದೇವರದೊಳಗೆ ನೀವು ಕರೆಕ್ಟಾಗಿ ಹೇಳಿ, ನನ್ನ ಪಾಪನ ಒತ್ತುಕೊಳ್ಳೋಕ್ಕೋಸ್ಕರ ಅವರು ಬಂದರು ಅಂತೇಳಿ. ಹಲ್ಲೆಲೂಯಾ. ಎರಡನೇದಾಗಿ ಅವರು ಪ್ರೀತಿಯನ್ನು ತೋರಿಸಲಿಕ್ಕೆ ಬಂದರು. ಕ್ರಿಸ್ತನ ಪ್ರೀತಿ, ದೇವರ ಪ್ರೀತಿ ಜನಗಳಿಗೆ ತೋರ್ಸಕ್ಕೆ ಬಂದರು. ಯಾಕೆಂದರೆ ಆವಾಗ ಬರೀ ಕೊಲೆಗಳು, ಪಾಪಗಳು, ಅನ್ಯಾಯಗಳು, ಅಕ್ರಮಗಳು ತುಂಬೋಗಿತ್ತು. ನಾನು ಕಳೆದ ವಾರದಲ್ಲಿ ಯೂಟ್ಯೂಬಲ್ಲಿ ಬಿಟ್ಟಿದ್ದೀನಿ, ನೋಹ ಮತ್ತು ಜಲಪ್ರಳಯ ಅಂತೇಳಿ. ಅದನ್ನು ತೆಗೆದು ಓದಿದ್ರೆ ನಿಮ್ಗೆ ಗೊತ್ತಾಗ್ತದೆ, ಮನುಷ್ಯನ ಪಾಪ ಹೆಚ್ಚಾಗ್ತಾ ಬಂದಿರೋಂಥ ಒಂದು ಕಾರಣಕ್ಕೋಸ್ಕರ ಇಡೀ ಭೂಮಿನ ಸರ್ವನಾಶ ಮಾಡುವಂಥ ಪರಿಸ್ಥಿತಿ ಬಂತು. ಪುನಃ ಅವರು ಸರ್ವನಾಶ ಮಾಡಲಿಕ್ಕೆ ಇಷ್ಟ ಇಲ್ಲದೇ ತನ್ನ ಒಬ್ಬನೇ ಮಗನನ್ನು ಕಳಿಸ್ಕೊಡ್ಬೇಕಾಯ್ತು. ಬೇರೆ ಆ ದೇವರ ಪ್ರೀತಿಯನ್ನು ನಿನಗೆ ತೋರಿಸಲಿ ಬಂದರು. ಯಾಕೆಂದರೆ ನಾವು ದೇವರ ಪ್ರೀತಿಯಿಂದ ದೂರ 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 ಹೋಗಿದ್ದೆ. ಯೆಶಾಯ 59:1 ಪ್ರಕಾರ ದೂರ ಹೋಗಿದಂಥ ನಿನ್ನನ್ನು ಪುನರಸ್ಥಾಪಿಸಲಿಕ್ಕೋಸ್ಕರ ಯೇಸು ಸ್ವಾಮಿ ಬಂದರು. ಪ್ರಿಯರೇ, ಇವತ್ತು ಏನಾಗಿದ್ದಾರೆ, ಲೋಕದಲ್ಲಿ ಎಲ್ಲ ಕತ್ತಿಯಿಂದ ಗೆಲ್ತಾ ಇದ್ದೀವಿ, ಕೋರ್ಟ್ ಕಚೇರಿ ಕೇಸುಗಳಿಂದ ಗೆಲ್ತಾ ಇದ್ದೀವಿ, ಯುದ್ಧ ಹೋರಾಟಗಳಿಂದ ಗೆಲ್ತಾ ಇದ್ದೀವಿ. ಆದರೆ ನನ್ನ ಸ್ವಾಮಿ ಲೋಕದ ಜನರನ್ನು ಪ್ರೀತಿಯಿಂದ ಗೆಲ್ಲಿಗೆ ಬಂದರು. ಹಲ್ಲೆಲೂಯಾ. ಅದು ಎಂಥ ಪ್ರೀತಿ ಅಂದರೆ ತನ್ನ ದೇಹವನ್ನೇ ಮರಣಕ್ಕೆ ಒಪ್ಪಿಸಿಕೊಟ್ಟಂತಹ ಪ್ರೀತಿ. ಇಂಥ ಪ್ರೀತಿ ನಾವು ಯಾರೂ ಕೂಡ ಮಾಡೋದಿಲ್ಲ. ನಮ್ಮ ಸ್ನೇಹಿತರಿಗೋಸ್ಕರ ನಾವಂತೂ ಪ್ರಾಣ ಕೊಡೋದಿಲ್ಲ, ಯಾರು ಕೊಡೋದಿಲ್ಲ. ಇವತ್ತು ಈ ಚರ್ಚಿಗೆ ಒಳ್ಳೇದಾಗ್ತದೆ, ಯಾರಾದರೂ ಒಬ್ಬರು ಒಂದು ಬೆರಳು ಕೊಟ್ಟಿದ್ದಾರೆ, ಬೆರಳು ಕೊಡೋದಿಲ್ಲ. ನನ್ನದೇ ಬೆರಳು ಬೇಕಾಗಿತ್ತು ನನಗೆ, ಫಾಸ್ಟಿಗೆ ನನ್ನ ಮೇಲೆ ಕಣ್ಣು ಅಂತ ಹೇಳ್ತಾರೆ. ಬೇರೆ ಬೆರಳು ಕಾಣೋದಿಲ್ಲ, ನನ್ನ ಬೆರಳೇ ಕೊಟ್ಟರೆ ಪಾಪರಿಯಾರ ಅಂತೇಳಿ ಒಂದು ಬೆರಳು ಕೊಡಲಿಕ್ಕೂ ನಾವು ಮುಂದೆಟ ಆಡ್ತೀವಿ. ಆಗ ಇಡೀ ದೇಹವನ್ನು ಅವರು ಸಮರ್ಪಣೆ ಮಾಡಬೇಕಾದ್ರೆ ಎಂಥ ಪ್ರೀತಿಯಾಗಿರ್ಬೋದು. ಯೋಹಾನ 3:16 ಏನಂತ ಬರ್ತಿದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಎಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕು ಅಂತ ಕೊಟ್ಟರು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟರು. ಆದರೆ ಅಲ್ಲಿ ಇನ್ನೊಂದು ಪಾಯಿಂಟ್ ಇದೆ, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ. ಲೋಕದವ್ರನ್ನೆಲ್ಲ ರಕ್ಷಿಸಲಿಕ್ಕೆ ಅವ್ರಿಗೆ ಅವಕಾಶ ಕೊಟ್ಟರು.
ಆದರೆ ನಂಬುವವರಿಗೆ ಮಾತ್ರ ರಕ್ಷಣೆ. ನಂಬದೇ ಇರೋರಿಗೆ ರಕ್ಷಣೆ ಇಲ್ಲ ಇಲ್ಲ ಇಲ್ಲ. ಹಲ್ಲೆಲೂಯಾ. ಯಾರು ಕ್ರಿಸ್ತನ ಪ್ರೀತಿಯನ್ನು ಅರ್ಥಕೊಳ್ತಾರೋ ಅವರಿಗೆ ಮಾತ್ರ ರಕ್ಷಣೆ. ಬಂದಿದ್ದು ಲೋಕಕ್ಕೆ ನಿಜ, ಆದರೆ ಆತನನ್ನು ನಂಬುವವರಿಗೆ ಮಾತ್ರ ರಕ್ಷಣೆ ಪ್ರಿಯರೇ. ನಂಬುದವರನ್ನು ಯಾವತ್ತೂ ಕೈ ಬಿಡದಂಥ ದೇವರು. ಸಾಸಿವೆ ಕಾಳಷ್ಟು ನಂಬಿಕೆ ಇದ್ದರೆ ನಮ್ಮ ಅಪ್ಪನ ಪ್ರೀತಿ ನಿಮ್ಮ ಮೇಲೆ ಅಗಮ್ಯವಾಗಿರ್ತದೆ. ನಮ್ಮ ಅಪ್ಪನ ಪ್ರೀತಿ ಸಾಮಾನ್ಯದ ಪ್ರೀತಿ ಅಲ್ಲ. ನಾವು ಮನುಷ್ಯರು ಏನು ಮಾಡ್ತೀವಿ ಗೊತ್ತಾ? ಬೂಟಾಟಿಕೆಯ ಪ್ರೀತಿ ತೋರಿಸ್ತೀವಿ. ದುಡ್ಡಿದ್ದವರಿಗೆ ಒಂಥರ ಪ್ರೀತಿ, ದುಡ್ಡಿಲ್ಲದವರಿಗೆ ಒಂಥರ ಪ್ರೀತಿ. ಹಲ್ಲೆಲೂಯಾ. ಆ ಜಾತಿ ಈ ಜಾತಿ ಹೇಳೋಂಥ ಪ್ರೀತಿ. ಎಜುಕೇಷನ್ ಅವಳು ಚೆನ್ನಾಗಿ ಮಾಡಿದಾಳು, ಅವಳು ಇಂಗ್ಲೀಷ್ ಮಾತಾಡ್ತೀನಿ, ಅವಳಿಗೆ ಪ್ರೈಸ್ ಅವಾರ್ಡ್ ಕೊಟ್ಟಿದ್ದು. ಅವ್ರ ಕೈ ಸೋತಾ ಬಿಡೋಕೆ ಆ ಲೆವೆಲ್ ಕೊಡ್ತಾರೆ. ಪಾಪ ಬಡವರು ಬಡವರು ಕೂತಂಗೇನೆ. ಒಂದೊಂದು ಟೀಮು, ಒಂದೊಂದು ಗ್ರೂಪ್ ಸಭೆ ಒಳಗಡೆ ಕಾಣ್ತಾ ಇದೆ. ಸರ್ವಶಕ್ತನಾದ ದೇವರು ಕುಷ್ಠ ರೋಗಿನ ಪ್ರೀತಿ ಮಾಡಿದ್ರು. ಅರ್ಥ ಮಾಡ್ಕೊಳ್ಳಿ. ಕುರುಡನನ್ನು ಪ್ರೀತಿ ಮಾಡಿದ್ರು. ವೈಭಿಚಾರದಲ್ಲಿ ಇದ್ದಿದ್ದ ಸಮಾರ್ಯ ಸ್ತ್ರೀನ ಪ್ರೀತಿ ಮಾಡಿದ್ರು. ಅಯ್ಯೋ ಬ್ರದರ್, ನಾನು ಅವ್ರ ಜೊತೆ ಸೇರಿಬಿಟ್ಟು ಜನಲ್ಲೇ ಏನಲ್ಲೋ ಅಂತಾರೆ, ಅದಕ್ಕೋಸ್ಕರ ಸೇರ್ತಾ ಇಲ್ಲ. ಕ್ರಿಸ್ತನ ಪ್ರೀತಿ ನಿನ್ನಲ್ಲಿಲ್ಲ. ಕ್ರಿಸ್ತನ ಪ್ರೀತಿ ನನ್ನಲ್ಲಿ ನಿನ್ನಲ್ಲಿ ಇರೋದೇ. ಆದರೆ ನಾವು ಕ್ರಿಸ್ತನಂತೆ ಆಗಬೇಕು ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾದರೆ ಯೇಸು ಸ್ವಾಮಿ ನಾವೇನು ಭಾಳ ಒಳ್ಳೆಯವರು ಅಂತ ಪ್ರೀತಿ ಮಾಡಿದ್ರಾ? ಹಲ್ಲೆಲೂಯಾ. ಹೋಗ್ಲಪ್ಪ, ತಪ್ಪು ತಿಳ್ಕೊಬಾರ್ದು ಯಾರು. ಇವತ್ತಾದರೂ ನಾವು ಒಳ್ಳೆಯವರಾಗಿದ್ದೀವ? 3 ಜನ ಮಾತ್ರ ಒಪ್ಕೊಂಡ್ರು, ಬಾಕಿಯವರೆಲ್ಲ ಪರಿಸಿದ್ರು. ಆಮೇಲೆ ನಮ್ಮ ಸಭೆಗೋಸ್ಕರ ಸ್ತೋತ್ರ. 3 ಜನ ಬಿಟ್ಟು ಬಾಕಿಯವರೆಲ್ಲ ಪರಿಸಿದ್ರು. ನನಗೆ ನಾನೇ ಚಪ್ಪಳೆ ಹೊಡಿತೀನಿ. ಹಲ್ಲೆಲೂಯಾ. ಇಲ್ಲ, ಇವತ್ತು ಕೂಡ ನಾವು ಬದಲಾಗಬೇಕು. ಇವತ್ತು ನಮ್ಮಲ್ಲಿ ವೀಕ್ನೆಸ್ಗಳಿದೆ. ಹಲ್ಲೆಲೂಯಾ. ಲೂಕ 5:32 ಯಾರನ್ನ ಪ್ರೀತಿ ಮಾಡಲಿಕ್ಕೆ ಬಂದರು ಅವರು? ಹಲ್ಲೆಲೂಯಾ. ಓ ಪರಿಶುದ್ಧಾತ್ಮನೆ, 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 ಸ್ತೋತ್ರ 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 ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. 5:32 ಲೂಕ. ರಾಧಾ ಓದಪ್ಪ. ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ನೀತಿವಂತರನ್ನು ಕರೆಯುವುದಕ್ಕೆ ನಾನು ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಎಂದು ಅವರಿಗೆ ಉತ್ತರ ಕೊಟ್ಟನು. ನೀತಿವಂತರನ್ನ ಕರೆಯೋದಕ್ಕೆ ಬರಲಿಲ್ಲ, ಪಾಪಿಗಳನ್ನು ಕರೆಯೋದಕ್ಕೆ ಬಂದರು. ಹಲ್ಲೆಲೂಯಾ. ಹಾಗಾದ್ರೆ ನೀತಿವಂತರ ಕೈ ಬಿಟ್ಬಿಡ್ತಾರ? ಇಲ್ಲ, ನೀತಿವಂತರ ಕಂಡ್ರೆ ಪ್ರೀತಿನೇ. ಆದರೆ ಪಾಪಿಗಳಾದ ನನ್ನನ್ನು ನಿನ್ನನ್ನು ಕರೀಲಿಕ್ಕೆ ಬಂದರು ಪ್ರಿಯರೇ. ಒಂದು ದೃಶ್ಯ ಚೆನ್ನಾಗಿ ತಿಳ್ಕೊಳ್ಳಿ. ಯೇಸು ಸ್ವಾಮಿ ಪಾಪಿಗಳನ್ನು ತುಂಬ ಪ್ರೀತಿಸ್ತಾರೆ, ಆದರೆ ಪಾಪನ ತುಂಬ ದ್ವೇಷಿಸ್ತಾರೆ. ಪಾಪನ ತುಂಬ ದ್ವೇಷಿಸ್ತಾರೆ. ಬಟ್ ಪಾಪಿಗಳನ್ನು ಕೈ ಹಿಡಿದು ಕಾಪಾಡಿ ಕರ್ಕೊಂಡು ಹೋಗಲಿಕ್ಕೆ ಅವರು ಮಧ್ಯಸ್ಥನಾಗಿ ಬಂದರು ಪ್ರಿಯರೇ. 1 ತಿಮೋಥಿ 2:5 ಇದನ್ನು ಮನಸ್ಸಿನಲ್ಲಿಟ್ಕೊಳ್ಳಿ. ನನ್ನ ಮತ್ತು ದೇವರ ಮಧ್ಯದಲ್ಲಿ ಮಧ್ಯಸ್ಥನಾದಂತಹ ಯೇಸು ಕ್ರಿಸ್ತ ಇದ್ದಾರೆ. ನಮ್ಮ ಮಧ್ಯಸ್ಥಿಗಾಗಿ ನಾವು ಕೋರ್ಟಿಗೆ ಹೋಗೋದು ಬೇಕಾಗಿಲ್ಲ, ನಮ್ಮ ಮಧ್ಯಸ್ಥಿಗೋಸ್ಕರ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಬೇಕಾಗಿಲ್ಲ, ನಮ್ಮ ಮಧ್ಯಸ್ಥಿಗೋಸ್ಕರ ಊರು ಪಂಚಾಯತಿಗೆ ಮಾಡಿಸೋದು ಬೇಕಾಗಿಲ್ಲ. ನಮ್ಮ ಮಧ್ಯಸ್ಥಿಗೋಸ್ಕರ ಸರ್ವಶಕ್ತನಾದ ಯೇಸುವಲ್ಲಿ ಆರಾಧನೆ ಮಾಡೋದಾದರೆ ನಿನ್ನ ಮನೆ ಎಲ್ಲ ಸಮಸ್ಯೆಗಳನ್ನು, ಎಲ್ಲ ಬಂಧನಗಳನ್ನ ತೆಗೆದುಹಾಕಲಿಕ್ಕೆ ನಮ್ಮ ಅಪ್ಪ ಈಗಲೂ ರೆಡಿಯಾಗಿದ್ದಾರೆ. ಆಮೇನ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಏನೇ ಸಮಸ್ಯೆ ಇದ್ದರೂ ಹೋಗಿ, ಕೆಲವೊಂದು ಜನ ಇದ್ದಾರೆ ಏನೇ ಪ್ರಾಬ್ಲಮ್ ಇದ್ದರೂ ಹೋಗಿ ಪಕ್ಕದ ಮನೆ ಜೊತೆ ಹೇಳೋದು, ಅವರು ಮಜಾ ನೋಡ್ತಾರೆ. ನೀವು ಅವರು ಇವ್ರ ಜೊತೆ ಹೇಳೋದಕ್ಕಿಂತ ಸರ್ವಶಕ್ತನ ದೇವರ ಮುಂದೆ ಒಪ್ಪಿಸಿ. ನೀವೇನಾದರೂ ರಹಸ್ಯ ಪಾಪದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ರೂ ಕೂಡ ದಯವಿಟ್ಟು ಕುಂದೋಗಬೇಡಿ, ಕೊರಗೋಗಬೇಡಿ. ಸರ್ವಶಕ್ತನಾದ ದೇವರ ಮುಂದೆ ಹೇಳಿ. ನಿಮ್ಮ ಸ್ನೇಹಿತರ ಜೊತೆಲಿ, ಸಭಾ ಪಾಲಕರ ಜೊತೆಲೂ ಕೂಡ ಹೇಳೋಕೆ ಹೋಗಬೇಡಿ. ದೇವ್ರ ಜೊತೆ ಒಪ್ಪಿಸಿ. ಮಧ್ಯಸ್ಥ ಒಬ್ಬ ನಿಮಗೋಸ್ಕರ ಪ್ರಾರ್ಥನೆ ಮಾಡೋಕ್ಕೆ ರೆಡಿ ಇದ್ದಾರೆ. ಇವತ್ತು ನನ್ನ ಯೇಸು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾಯಿದ್ದಾರೆ ಪ್ರಿಯರೇ, ನನಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಅವರು ಪಾಪಿಗಳನ್ನು ಪ್ರೀತಿ ಮಾಡಿ ನಮ್ಮನ್ನು ಮುದ್ದಾಡಿ ಇವತ್ತು ಕೂಡ ಪರಲೋಕ ರಾಜ್ಯಕ್ಕೆ ನಮ್ಮನ್ನು ಸೇರಿಸ್ಬೇಕಾದ್ರೆ ಅವ್ರು ಎಷ್ಟೊಂದು ಶ್ರಮ ಪಟ್ಟಿರ್ಬೋದು, ಅವ್ರು ಎಷ್ಟೊಂದು ತ್ಯಾಗ ಮಾಡಿರ್ಬೋದು. ರೋಮಪುರ 12:1 ಪ್ರಕಾರ ನೀವು ಅದನ್ನು ನೆನೆಸ್ಕೊಳ್ಳಿ. ದೇವರ ಕನಿಕರವನ್ನು ನೆನಪಿಗೆ ತಂದುಕೊಂಡು ಅಂತ ಬರೆದಿದೆ. ನಿಮ್ಮ ದೇಹಗಳನ್ನು ದೇವರಿಗೆ ಮೆಚ್ಚುಗೆಯಾಗಿ ಮೀಸಲಾಗಿ ಸಜೀವ ಯಜ್ಞವಾಗಿ ಅರ್ಪಿಸಿರಿ ಅಂತ ಬರೆದಿದ್ದಾರೆ. ಇವತ್ತೇನು ಗೊತ್ತಾ? ಪ್ರಾರ್ಥನೆ ಮಾಡಬೇಕಷ್ಟೇ. ಆರಾಧನೆ ಮಾಡಬೇಕು. 1 ಗಂಟೆ ಮುಗಿಸ್ಬಿಟ್ಟ ಪ್ರಾರ್ಥನೆ. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ,
ಪ್ರಾರ್ಥನೆ ಮಾಡಬೇಕಲ್ಲ ಅಂತ ಮಾಡೋದು ಬೇಡ, ಪದ್ಧತಿಗೋಸ್ಕರ ಮಾಡೋದು ಬೇಡ. 10 ನಿಮಿಷದ ಪ್ರಾರ್ಥನೆ ಆದರೂ ಕೂಡ ಪರಲೋಕದ ಬಾಗಿಲನ್ನು ತಟ್ಟುವಂಗೆ ಇರಬೇಕು. ಯಾಕೆಂದರೆ ನನ್ನ ಅಪ್ಪ ಪ್ರಾಣ ಕೊಟ್ಟು ನನ್ನನ್ನು ನಿಮ್ಮನ್ನು ರಕ್ಷಣೆ ಮಾಡಿದ್ದಾರೆ ಪ್ರಿಯರೇ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ನೆಕ್ಸ್ಟ್ ಇನ್ನೊಂದು ಯಾಕೆ ಬಂದಿದ್ದಾರೆ ಅಂತ ಹೇಳೋದು ನೋಡೋದಾದರೆ ಯೋಹಾನ 14:27. ಯೋಹಾನ 14:27. ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂತಹ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ. ಇವತ್ತು ಕಳವಳ. ಏನೇ ಪ್ರಾರ್ಥನೆ ಮಾಡಿದ್ರು, ಬ್ರದರ್ ಪ್ರಾರ್ಥನೆ ಮಾಡಿದ್ದೀನಿ, ಕೊಡೋದು ಬಿಡೋದು ಅಪ್ಪನ ಕೈಲಿದೆ. ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ, ಯಾವುದೇ ಕಾರಣ ಸಿಗೋದಿಲ್ಲ. ಪ್ರಾರ್ಥನೆ ಮಾಡೋದು ಮಾಡಿದ್ದೀನಿ, ಎಲ್ಲ ಅಪ್ಪನ ಕೈಲಿದೆ, ಹೇಳಕ್ಕೆ ಹೋಗ್ಬೇಡ್ರಿ. ನಾನು ನಿಮ್ಗೊಂದು ಸಲ ಹೇಳಿದ್ದೆ, ಪುನಃ ಅದನ್ನು ನೆನಪಿಸ್ತೀನಿ. ಜೋರು ಮಳೆ ಬರ್ತಾಯಿದೆ, ಜೋರು ಮಳೆ ಬರ್ತಾಯಿದೆ. ಮಳೆ ಬಂದಾಗ ನಾವೆಲ್ಲ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡುವಾಗ ನಿಮ್ಮ ಮನೆಯಿಂದ ಏನು ತಗೊಂಡೋಗ್ತೀರ? ಅದೇ ಅಪನಂಬಿಕೆ. ಕೊಡೆ ತಗೊಂಡೋಗ್ತೀರ, ಅದೇ ಅಪನಂಬಿಕೆ. ನೀವು ಪ್ರಾರ್ಥನೆ ಮಾಡೋಕೆ ಹೋಗ್ತಿರೋದಕ್ಕೆ ಮಳೆ ಬರಬಾರ್ದು ಅಂತ. ಮಳೆ ಬರಬಾರ್ದು ನೀವು ಪ್ರಾರ್ಥನೆ ಮಾಡೋಕೆ ಹೋದಾಗ ಛತ್ರಿ ಇಲ್ಲಿ ಇಟ್ಕೊಂಡು ಹೋಗೋದೇ ಅಪನಂಬಿಕೆ. ಇವತ್ತು ಸುಮಾರು ಜನ ಏನು ಗೊತ್ತಾ, ಪ್ರಾರ್ಥನೆ ಸೋತ್ರ ಸೋತ್ರ ಸೋತ್ರ, ಮಳೆ ಬರಬಾರ್ದು ಕತ್ತನೆ, ಮಳೆ ಬರಬಾರ್ದು ಕತ್ತನೆ, ಇಲ್ಲಿ ಮಾತ್ರ ಛತ್ರಿ ಇದ್ದೇ ಇರುತ್ತೆ. ಈ ಛತ್ರಿನೇ ಅಪನಂಬಿಕೆ. ಇದನ್ನು ತೆಗೆದು ಬಿಸಾಕಿ ಪ್ರಾರ್ಥನೆ ಮಾಡಿ. ಇವತ್ತು ನಮ್ಮ ಒಳಗಡೆ ಇಟ್ಟುಕೊಂಡು ನಾವು ಪ್ರಾರ್ಥನೆ ಮಾಡ್ತೀವಿ. ಹಾಲೆಲೂಯ, ಹಾಲೆಲೂಯ. ಅಪನಂಬಿಕೆಯ ಪ್ರಾರ್ಥನೆ ಬೇಡ, ನಂಬಿಕೆಯ ಪ್ರಾರ್ಥನೆ. ದೇವರು ನಮ್ಮನ್ನು ನಿಮ್ಮನ್ನು ಶಾಂತಿ ಸಮಾಧಾನ ಕೊಡಲಿಕ್ಕೆ ಅವ್ರು ರೆಡಿ ಇದ್ದಾರೆ. ಅಲ್ಲಿ ಏನು ಬರದೆ ಗೊತ್ತಾ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವ ಶಾಂತಿಯನ್ನು ನಿಮಗೆ ಕೊಡ್ತೇನೆ. ಲೋಕ ಕೊಡೋ ರೀತಿಯಲ್ಲಿ ಶಾಂತಿ ಕೊಡೋದಿಲ್ಲ. ಅಥವಾ ಲೋಕದಲ್ಲಿ ಎಣ್ಣೆ ಕುಡಿದ್ರೆ ಅದೊಂಥರ ಶಾಂತಿ, ಆದರೆ ಲಿವರ್ ಫೈಲರ್ ಆದಾಗಲೇ ಗೊತ್ತಾಗೋದು. ತಂಬಾಕು ತಿಂದಾಗ ಅದೊಂಥರ ಶಾಂತಿ, ಕೊನೆಗೆ ಕ್ಯಾನ್ಸರ್ ಬಂದಾಗಲೇ ಗೊತ್ತಾಗೋದು. ವ್ಯಭಿಚಾರ ಮಾಡೋಕೆ ಹೋದಾಗ ಅದೊಂಥರ ಶಾಂತಿ, ಸಿಕ್ಕಾಕೊಂಡಾಗ ಬಂತು ಪ್ರಾಬ್ಲಮಲ್ಲಿ ಇಲ್ವಾ. ಲೋಕ ಕೊಡುವಂಥ ಶಾಂತಿ ಇದೆ ನೋಡಿ, ತಾತ್ಕಾಲಿಕ. ಸ್ಟಾರ್ಟಿಂಗಲ್ಲಿ ಮೊದಲು ಸಖತ್ ಹ್ಯಾಪಿ ಕೊಡ್ತದೆ, ಸಖತ್ ಮಜಾ ಕೊಡ್ತದೆ. ಯಾವುದೇ ನಿಮಗೆ ಶಾಂತಿನ ನೀವು ಲೋಕದಲ್ಲಿ ಹುಡ್ಕೊಂಡೋಗಿ ಸ್ಟಾರ್ಟಿಂಗಲ್ಲಿ ಸಖತ್ ಮಜಾ, ಅಲ್ಲಿಂದ ಸಿಗ್ತದೆ ನಿಮಗೆ ಸಜಾ. ಅಲ್ಲಲ್ಲಿಯ. ಆದರೆ ಅಪ್ಪನ ಶಾಂತಿ ಹಂಗಲ್ಲ, ಪರ್ಮನೆಂಟಾಗಿ ನಿತ್ಯತೆಗೂ ಶಾಂತಿಯಿಂದ ಇರ್ತೀವಿ. ಇವತ್ತು ದೇವ್ರ ಮಕ್ಕಳು ನೋಡಿ, ಎಷ್ಟೇ ಮನೇಲಿ ಪ್ರಾಬ್ಲಮ್ ಇದ್ದರೂ ಸ್ತೋತ್ರ ಸ್ತೋತ್ರ ಅಂತ ಹೇಳ್ತಾರೆ. ಅದಕ್ಕೆ ಸೈತಾನ ತಲೆ ಕಟ್ಕೊಂಡು ಹಿಂಗೆ ಕೆರ್ಕೊಳ್ತಾನಂತೆ ತಲೆನ. ಅಲ್ಲಲ್ಲಿಯ. ಸ್ತೋತ್ರ 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 ಅಂತ ಹೇಳಿದಾಗ ಸೈತಾನ ನಮ್ಮನ್ನು ಬಿಟ್ಟು ಓಡೋಗ್ತಾನೆ ಗ್ಯಾರಂಟಿ. ಅಲ್ಲಿ ಬರ್ತಿದೆ ಯೋಹಾನ 20:21 19 ಓದ್ಕೊಂಡು ಬನ್ನಿ. ಯೇಸು ಸ್ವಾಮಿ ಸತ್ತು ಎದ್ದು ಬಂದ ಮೇಲೆ ಶಿಷ್ಯರ ಹತ್ರ ಬಂದಾಗ ಏನು ಹೇಳಿದ್ರು ಅವರು? 19 ಓದಿ, 19 ಓದಿ, 20ನೇ ಅಧ್ಯಾಯ 19 ಓದಿ. ಯೇಸು ಸ್ವಾಮಿ ಬಂದ ತಕ್ಷಣ ದಿವಸದ ಅಂದರೆ ವಾರದ ಮೊದಲನೇ ದಿವಸದ ಸಂಜೆಯಲ್ಲಿ ಶಿಷ್ಯರು ಯೆಹೂದ್ಯರ ಭಯದಿಂದ ತಾವು ಇದ್ದ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡಿರಲು ಯೇಸು ಬಂದು ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ. ಏನು ಹುಟ್ಟುವಾಗ ಅವ್ರು ಏನು ಮಾಡಿದ್ರು? ಲೂಕ 2:13-14 ಬರ್ತಿದೆ, ಮೇಲಣ ಲೋಕದಲ್ಲಿ ಭೂಲೋಕದಲ್ಲಿ. ಸದ್ಯ ವಾಕ್ಯ ಗೊತ್ತಿದೆ, ಯಾರು ತೆಗಿಬೇಡಿ, ನಮ್ಮವರೆಲ್ಲ ಒಳ್ಳೆಯವ್ರದ್ದು ಗೊತ್ತಾಗಾಯ್ತು. ಅಲ್ಲಲ್ಲಿಯ. ಮೇಲಣ ಲೋಕದಲ್ಲಿ ಭೂಲೋಕದಲ್ಲಿ ಹುಟ್ಟುವಾಗಲೂ ಸಮಾಧಾನ, ಸತ್ತು 3ನೇ ದಿವಸ ಎದ್ದು ಬಂದಾಗಲೂ ಅವ್ರು ಹೇಳಿದ್ದೆ ಸಮಾಧಾನವಾಗಲಿ ಅಂತ ಹೇಳಿ. ಆದರೂ ನಾವು ಕೊರಗ್ತಾ ಇರ್ತೀವಿ. ಅಲ್ಲಲ್ಲಿಯ. ಆದರೂ ಕೊರಗ್ತಾ ಇರ್ತೀವಿ. ನಂದು ಅದು ಆಗಿಲ್ಲ ಬ್ರದರ್, ಇದಾಗಿಲ್ಲ ಬ್ರದರ್, ಬದರ್ 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 ಬದರ್. ಅಲ್ಲಲ್ಲಿಯ. ನೆಕ್ಸ್ಟ್ ಅಲ್ಲಿ ಓದಿ ಬದರ್ ಇನ್ನೊಂದು ಸಲ. ಅದು ಕೆಳಗಡೆ 19 ಆಯ್ತಲ್ಲ. ನೆಕ್ಸ್ಟ್ ಇದನ್ನು ಹೇಳಿದ ಮೇಲೆ ಅವರಿಗೆ ತನ್ನ ಕೈಗಳನ್ನು ಪಕ್ಕೆಗಳನ್ನು ತೋರಿಸಿದನು. ಶಿಷ್ಯರು ಸ್ವಾಮಿಯನ್ನು ನೋಡಿದ್ದರಿಂದ ಸಂತೋಷಪಟ್ಟರು. ಯೇಸು ಅವರಿಗೆ ನಿಮಗೆ ಸಮಾಧಾನವಾಗಲಿ ಎಂದು ತಿರುಗಿ ಹೇಳಿ, ತಂದೆ ನನ್ನನ್ನು ಕಳಿಸಿಕೊಟ್ಟ ಹಾಗೆಯೇ ನಾನು ನಿಮ್ಮನ್ನು ಕಳಿಸಿಕೊಡುತ್ತೇನೆ ಅಂದನು. ಹಾಲೆಲೂಯಾ. ತಿರುಗಿ ಸಮಾಧಾನವಾಗಲಿ ಹೇಳ್ಬಿಟ್ಟು ಒಂದು ಕೆಲಸ ಒಪ್ಪಿಸಿದ್ರೆ ಗೊತ್ತಾ,
ತಂದೆ ನನ್ನನ್ನು ಕಳಿಸ್ಕೊಟ್ಟಾಗ ನಾನು ನಿಮ್ಮನ್ನು ಕಳಿಸ್ಕೊಡ್ತೀನಿ. ಎಲ್ಲಿಗೆ? ಲೋಕದಲ್ಲಿ ಆಲ್ರೆಡಿ ಇದ್ದೀವಿ. ಎಲ್ಲಿಗೆ? ಬೇಗ ಹೇಳಿ. ಎಲ್ಲಿ ಕಳಿಸ್ಕೊಡ್ತೀನಿ? ಹಲೋ, ಎಲ್ಲಿ ಕಳಿಸ್ಕೊಡ್ತೀನಿ? ಪರಲೋಕಕ್ಕ. ಹಂಗಾದ್ರೆ ನಾವು ಆಗಲೇ ಹೋಗ್ಬಿಡೋಕಾಯ್ತು. ಇಲ್ಲಿ ಭೂಮಿ ಲೋಕ ಎಂಟಿ ಆಗ್ಬಿಡ್ತಿತ್ತು. ಎಲ್ಲಿ ಕಳಿಸ್ಕೊಡ್ತೀನಿ ಅವರು? ಹಾಂ, ವೆರಿ ಗುಡ್. ಲೋಕದ ಕಟ್ಟ ಕಡೆಯವರೆಗೆ ಸುವಾರ್ಥ ಸಾಲಿ ಕಳಿಸ್ಕೊಡ್ತಿದ್ದೆ. ಮತ್ತಾಯ 28ನೇ ಅಧ್ಯಾಯ 19-20 ವಚನದಲ್ಲಿ ಅವರು ಬರೆದಿದ್ದಾರೆ, ಲೋಕದ ಕಟ್ಟ ಕಡೆಯವರೆಗೂ ನೀನು ಸುವಾರ್ಥ ಸಾರಬೇಕು. ಯೇಸು ಸ್ವಾಮಿ ಇಸ್ರಾಯೇಲ್ನಲ್ಲಿ ಮಾತ್ರ ಬಂದರೆ ಅವರ ಶಿಷ್ಯಂದರು ಲೋಕದ ಕಟ್ಟ ಕಡೆಯವರೆಗೆ ನಾನು ನನ್ನ ತಂದೆ ಹೆಂಗೆ ಕಳಿಸ್ಕೊಟ್ರು ಹಾಗೆ ನಾನು ನಿಮ್ಮನ್ನು ಕಳಿಸ್ಕೊಡ್ತೀನಿ. ಇವತ್ತು ಸೇವೆಗೆ ಹೋಗ್ಬೇಕಾದ್ರೆ ಸಮಾಧಾನ ಇದೆಯಾ? ಹಲೋ ಪಾಸ್ಟ್ರೇ, ಆ ಹಳ್ಳಿ ಸರಿಯಿಲ್ಲ, ಯಜಮಾನ್ರುಗಳೆಲ್ಲ ಗಲಾಟೆ ಮಾಡ್ತಾರಂತೆ, ಮೊದಲು ಹೊಡೆದೇ ಬಿಟ್ಟಿದ್ರಂತೆ, ಇನ್ಯಾವ ಸೇವೆ ಮಾಡ್ತೀರಾ? ಯುದ್ಧಗಳು ಕ್ರಾಂತಿಗಳು ಇರುವಂಥ ಜಾಗದಲ್ಲೇ ನಾವು ಸೇವೆ ಮಾಡಬೇಕು ಪ್ರಿಯರೇ. ಎಲ್ಲಿ ಕಷ್ಟನೋ ಆ ಜಾಗದಲ್ಲೇ ಉಜ್ಜೀವನ ತಿಳ್ಕೊಬಿಡಿ. ಅಲ್ಲೆಲ್ಲೂಯ್ಯ. ನಮ್ಮನ್ನೋ ಮತ್ತೆ ಎತ್ಕೊಂಡ್ಬಂದಿದ್ರು, ನಮಗೂ ಗಲಾಟೆ ಮಾಡಿದ್ದಾರೆ. ನನ್ನ ಹೆಂಡ್ತಿನ ನಾವು ಆಗ ಸೈಕಲ್ ಸೇವೆ ಮಾಡ್ತಿದ್ದಾಗ ನಾನು ಮತ್ತು ಇದು ಮುಂದೆ ಬಂದಾಗ 5 ಜನ ಕವರ್ ಮಾಡಿ ಈಚಲು ತೊಡೆದ್ರೆ ಎಳ್ಕೊಂಡು ಹೋಗ್ಬೇಕಷ್ಟೇ. ಅಷ್ಟು ಹೊತ್ತಿಗೆ ನನ್ನ ಜೊತೇಲಿ ಇದ್ದೊಂದು ಸೈಕಲ್ ಚೈನ್ ಕಳ್ಸೋಗಿದೆ. ಸೈಕಲ್ ಚೈನ್ ಕಳ್ಸೋದ್ಮೇಲೆ ಸೈಕಲ್ ಚೈನ್ ಸೇರಿಸಿದ್ರು ಇವಳು ಬಂದಿಲ್ಲ ಅಂತ ವಾಪಸ್ ನೋಡ್ತೀವಿ, ಅವ್ರು ರೌಂಡ್ ಹಾಕೊಂಡ್ಬಿಟ್ಟಿದ್ದಾರೆ. ನಮಗೂ ತುಂಬ ಶೋಧನೆಗಳು ಬಂದಿದೆ. ಮಚ್ಚೆ ಎತ್ಕೊಂಡು ಬಂದಿದ್ದಾರೆ, ದೊಣ್ಣೆ ಎತ್ಕೊಂಡು ಬಂದಿದ್ದಾರೆ. ಇವತ್ತು ಅಲ್ಲೆಲ್ಲ ಸೇವೆ ನಡೀತಾ ಇದೆ. ಸೇವೆಗೆ ಹೋಗ್ಬೇಕಾದ್ರೆ ಸಮಾಧಾನ ಇರಲಿ. ದೇವರು ನಮಗೆ ಮಧ್ಯಸ್ಥರಾಗಿ ಬಂದಮೇಲೆ ನಾನು ನಿಮ್ಮನ್ನು ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರೆ ನೀವು ಮಧ್ಯಸ್ಥರಾಗಿ ಹೋಗ್ರಪ್ಪ. ನೀವು ಮಧ್ಯಸ್ಥರಾಗಿ ಹೋಗಿ ಪರಲೋಕದ ಒಂದು ರಾಜ್ಯದ ಸಭೆಯನ್ನು ತೋರಿಸ್ಕೊಡಿ. ಈ ಭೂಲೋಕದ ಮಧ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಕೆಟ್ಟತನಗಳನ್ನ ತಿಳಿಸ್ಕೊಡಿ ಅವರಿಗೆ. ಡೈರೆಕ್ಟಾಗಿ ಯೇಸು ಹತ್ರ ಬಂದಿದ್ದೀರಿ ಯಾರೂ ಬರೋದಿಲ್ಲ. ನಾವೇನು ಮಾಡಬೇಕಾದ್ರೆ ಅವರಿಗೆ ಕ್ರಿಸ್ತನ ಸಂದೇಶವನ್ನು ಸಾರುವಂಥ ರೀತಿಯಲ್ಲಿ ಸಾರಬೇಕು. ಫಸ್ಟ್ ಸಾಕ್ಷಿ ಹೇಳಿ, ನಿಧಾನಕ್ಕೆ ಒಂದೇ ಸಲ ಬಂದುಬಿಡ್ಬೇಕು ಅಂತ ಒದ್ದಾಡಿದ್ರೆ ಆಗೋದಿಲ್ಲ ಪ್ರಿಯರೇ. ಹಾಗಾದರೆ ದೇವರಲ್ಲಿ ಹೇಳಿದರೆ ನಿಮಗೆ ಸಮಾಧಾನವಾಗಲಿ, ತಂದೆಯಾದ ದೇವರು ನನ್ನನ್ನು ಕಳಿಸಿಕೊಟ್ಟಾಗೆ ನಾನು ನಿಮ್ಮನ್ನು ಕಳಿಸ್ಕೊಡ್ತೀನಿ ಅಂತೇಳಿ. ಹಾಗಾದರೆ ನೀನು ಇವತ್ತು ದೇವರು ಯೇಸು ಕ್ರಿಸ್ತನನ್ನು ಹೆಂಗೆ ಕಳಿಸ್ಕೊಟ್ರೋ, ಇವತ್ತು ಯೇಸು ಕ್ರಿಸ್ತರು ಮೇಲೆ ಹೋಗಿ ತಂದೆಯ ಬಲದೊಡೆಯಲ್ಲೇ ಕೂತ್ಕೊಂಡಿದ್ದಾರೆ. ಆತನ ಆತ್ಮ ನಮ್ಮನ್ನು ನಡೆಸ್ತಾ ಇದೆ ಪ್ರಿಯರೇ. ಆತನ ಆತ್ಮವನ್ನು ಯಾರು ಹೊಂದಿರ್ತೀರೋ ಅವ್ರು ಎಲ್ಲರ ಭೂಲೋಕದ ಕಟ್ಟ ಕಡೆಯವರೆಗೆ ಸುವಾರ್ಥ ಸಾರಕ್ಕೆ ಹೋಗ್ತೀರಾ. ಹಂಗೆ ಹೇಳ್ಕೊಂಡು ಫಾರಿನಿಗೆ ಹೋಗಿ ಹೇಳ್ತಾ ಇಲ್ಲ, ನಿಮಗೆ ಎಲ್ಲಿವರೆಗೆ ಎಲ್ಲ ಇದೆಯೋ ಅಲ್ಲಿವರೆಗೂ ನೀವು ಆ ಮೇರೆ ಒಳಗಡೆ ಮಾಡಿ. ನಿಮಗೆ ಎಲ್ಲಿ ಕಾಣ್ತದೆ, ಯಾವ ಜಾಗಕ್ಕೆ ಹೋಗ್ತದೆ, ಸುವಾರ್ಥ ಸಾರಿ ಪ್ರಿಯರೇ. ಪ್ರೈಸ್ ಲಾರ್ಡ್. ಕೊನೆಯ ಒಂದು ವಾಕ್ಯ, ಟೈಮ್ ಆಯಿತು, ಅದಕ್ಕೋಸ್ಕರ ಸಮಯ ಕರೆಕ್ಟಾಗಿ ಮುಗಿಸ್ಬಿಡ್ತೀನಿ, ಆಯಿತಾ? ಸ್ತೋತ್ರ ಹಾಲೆಲೂಯಾ. 2ನೇ ಕೊರಿಂಥ 6:1-2 ಮುಗಿಸೋಣ. ಯಾಕೆಂದರೆ ನಾನು ಇನ್ನೂ ವಾಕ್ಯ ಇದೆ, ಸಾಕು, ಟೈಮ್ ಕರೆಕ್ಟಾಗಿ ಮುಗಿಸ್ಬಿಡೋಣ. 6:1-2 2ನೇ ಕೊರಿಂಥ 6ನೇ ಅಧ್ಯಾಯ 1-2. ನಾವು ಆತನೊಂದಿಗೆ ಕೆಲಸ ನಡೆಸುವವರಾಗಿದ್ದು ಆಗಲೇ ಅಪ್ಪ ಕಳಿಸಿದ ಯಾಕೆ ಯೇಸುನ? ಭೂಲೋಕದಲ್ಲಿ ನೀನು ಸೇವೆ ಮಾಡು, ಸೇವೆ ಮಾಡಿಸ್ಕೋಬೇಡ, ಸೇವೆ ಮಾಡು ಅಂತ ಕಳಿಸಿದಾರಲ್ವ? ನಿಜಾನ ಸುಳ್ಳ? ನಾನು ಸೇವೆ ಮಾಡೋದಕ್ಕೋಸ್ಕರ ಬಂದಿದ್ದೀನಿ, ಸೇವೆ ಮಾಡಿಸ್ಕೊಳ್ಳೋದಕ್ಕೆ ಬರಲಿಲ್ಲ ಅಂತ ಹೇಳಿದ್ದಾರೆ. ಆಗ ಇಲ್ಲೂ ವಾಕ್ಯದಲ್ಲೇ ಬರೆದಿದೆ, ನಾವು ಇನ್ನೊಂದ್ಸಲ ಓದಿ ಬದ, ನಾವು ಆತನೊಂದಿಗೆ ಕೆಲಸ ನಡೆಸುವವರಾಗಿದ್ದು ನೀವು ಹೊಂದಿದ ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿರೆಂದು ಎಚ್ಚರಿಸುತ್ತೇನೆ. ಸಭೆ ಇವತ್ತು ಎಚ್ಚರಿಸ್ತಾ ಇದೆ. ಸಭೆಯೇ ಎಲ್ಲರನ್ನ ಯೇಸು ಸ್ವಾಮಿ ಎಚ್ಚರಿಸಿದ್ದಾರೆ. ನಿಮಗೆ ದೇವರು ಕೊಟ್ಟ ಕೃಪೆ, ದೇವರು ಕೊಟ್ಟಂಥ ಕೃಪೆನ ಕಳ್ಕೊಬೇಡಿ. ಇನ್ನೊಂದು ಸಲ ಓದಿ ಬರೋದು ಅದೇ ವಾಕ್ಯನ. ನಾವು ಆತನೊಂದಿಗೆ ಕೆಲಸ ನಡೆಸುವವರಾಗಿದ್ದು ನೀವು ಹೊಂದಿದ ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿರೆಂದು ಎಚ್ಚರಿಸುತ್ತೇವೆ. ನೆಕ್ಸ್ಟ್ ಓದೀಗ. ಪ್ರಸನ್ನತೆಯ ಕಾಲದಲ್ಲಿ ನಿನ್ನ ಮನವಿಯನ್ನು ಕೇಳಿದನು. ಪ್ರಸನ್ನತೆ ಕಾಲದಲ್ಲಿ ನಿನ್ನ ಮನವಿನ ಕೇಳಿದ್ದಾರೆ. ರಕ್ಷಣೆಯ ದಿನದಲ್ಲಿ ನಿನಗೆ ಸಹಾಯ ಮಾಡಿದನು. ರಕ್ಷಣೆಯ ದಿನದಲ್ಲಿ ಸಹಾಯ ಮಾಡಿ. ನೆಕ್ಸ್ಟ್ ಕೆಳಗಡೆ ಬರೆದಿಲ್ಲ, ಸುಪ್ರಸನ್ನ ಕಾಲ ಅಂತ ಎಂದು ದೇವರು ಹೇಳ್ತಾನಲ್ಲ. ಈಗಲೇ ಆ ಪ್ರಸನ್ನತೆಯ ಕಾಲ, ಇದೇ ಆ ರಕ್ಷಣೆಯ ದಿನ. ಇದೇ ಸುಪ್ರಸನ್ನತೆಯ ಕಾಲ, ಇದೇ ರಕ್ಷಣೆಯ ದಿನ. ನಾವು ರಕ್ಷಣೆ ಪಡ್ಕೊಂಡು ಸುಮ್ಮನೆ ಆಗ್ಬಿಡೋದಲ್ಲ. ಯಾರೋ ಒಬ್ಬರು ನನಗೆ ಸುವಾರ್ಥ ಸಾರಿದ್ದಕ್ಕೆ ಇವತ್ತು ನಾನು ರಕ್ಷಣೆ ಹೊಂದಿದ್ದೀನಿ. ಆಗ ನನಗೆ ಅವರು ಬೇಕಾಗಿತ್ತು, ನಾನು ಇನ್ನೊಬ್ರಿಗೆ ಬೇಡವಾ? ಅದಕ್ಕೇನೆ ಸ್ವಾಮಿ ಹೇಳಿದ್ರು, ಸಮಾಧಾನವಾಗಲಿ ಅಂತ ಹೇಳ್ಬಿಟ್ಟು ಇನ್ನೊಂದು ಕೆಲಸ ಕೊಟ್ಬಿಟ್ರು ನಮಗೆ. ನಾನು ಹೆಂಗೆ ಅಪ್ಪ ನನ್ನ ಕಳಿಸ್ಕೊಟ್ರು
ಹಂಗೆ ನೀವು ಹೋಗಿ ನಿಮಗೆ ಕೊಟ್ಟಂಥ ಕೃಪೆನ ಕಳ್ಕೊಬೇಡಿ ಸ್ವಾಮಿ ಹೇಳ್ತಿದ್ದಾರೆ. ಮಾಡಬೇಕು ಪ್ರಿಯರೇ, ಓದಲ್ಲಿ ನಿಂತಲ್ಲಿ ನಾವು ಹೇಳ ಬೆಂಗಳೂರಲ್ಲಿ ನಿಮಗೆ ಬರೋ ಸಿಕ್ಬಿಟ್ರು ನೀವು ಸುವಾರ್ಥ ಸಾರ್ತೀರಾ, ನಮ್ಮ ಚರ್ಚಿಗೆ ಬನ್ನಿ ಅಂತ ಕರಿಬೇಡಿ. ಅವರಿಗೆ ಸುವಾರ್ಥ ಸಾರಿ ಆದಮೇಲೆ ಚರ್ಚಿಗೆ ಯಾವುದಾದ್ರೂ ಒಂದು ಹೋಗಿ ಅಂತೇಳಿ ಮನೇಲಿ ಪ್ರಾರ್ಥನೆ ಮಾಡಿ, ಆಗ ದೇವರೇ ಅವರಿಗೆ ಸತ್ಯಸಭೆ ತೋರಿಸ್ಕೊಡ್ತಾರೆ. ಗೊತ್ತಾ, ನಾನು ಫಸ್ಟ್ ಕ್ಯಾಥೋಲಿಕ್ ಚರ್ಚಿಗೆ ಹೋಗ್ತಾ ಇದ್ದವನು ಗೊತ್ತಾ. ಹೋಗಿ ಆದಮೇಲೆ ಕೊನೆಗೆ ವಿಮೋಚನೆ ಕಂಡ 20ನೇ ಅಧ್ಯಾಯ ಓದಿದಾಗ ನನಗೆ ದೇವ್ರು ತೋರಿಸ್ಕೊಡ್ತು ವಿಗ್ರಹಾರಾಧನೆ ಮಾಡಬಾರ್ದು ಅಂತೇಳಿ. ನಾ ಕೊನೆಗೆ ಯಾವ ಯೇಸುನೂ ಬೇಡ, ಯಾವುದು ಬೇಡ, ಎಲ್ಲಾದರೂ ಡೂಪ್ಲಿಕೇಟ್ ಇರೋದು ಬಿಟ್ಟೆ. ಆಗ ಒಬ್ಬರು ನಮ್ಮನ್ನು ಕರೆದ್ರು, ಇಲ್ಲ ವಿಗ್ರಹಗಳು ಇಲ್ಲದಂತಹ ರೀತಿಯಲ್ಲಿ ಆರಾಧನೆ ಮಾಡೋದು ಒಂದು ಜಾಗ ಇದೆ, ಆ ಚರ್ಚದ ಫಾದರ್ ಲಿಂಗಾಯಿತ ಅಂತ ಹೇಳಿದ್ರು. ನೆಟ್ಟಿಗೆ ಅಲ್ಲಿ ಹೋಗ್ತೀನಿ, ಒಂದು ವಿಗ್ರಹ ಇಲ್ಲ, ಒಂದು ಫೋಟೋ ಇಲ್ಲ, ಏನೂ ಇಲ್ಲ, ಬೈಬಲಲ್ಲಿ ಇದ್ದಂಗೆ ಇದೆ. ಕೊನೆಗೆ ಆ ಥರ ರಕ್ಷಣೆ ಹೊಂದ್ಕೊಂಡೆ. ನೀವು ಪ್ರಾರ್ಥನೆ ಮಾಡಿ, ನಾನು ಯಾರಿಗೆ ಸುವಾರ್ಥ ಸಾರಿದ್ದೀನಿ ಅವ್ರಿಗೆ ಸತ್ಯಸಭೆ ಸಿಗಲಿ ಅಂತ ಪ್ರಾರ್ಥನೆ ಮಾಡಿ. ಇವತ್ತು ಸುಳ್ಳಾದ ಸಭೆಗಳು ತುಂಬ ಬಂದಿದೆ. ಯೇಸು ಸ್ವಾಮಿ ದೇವರೇ ಅಲ್ಲ, ಪವಿತ್ರಾತ್ಮ ಒಂದು ಶಕ್ತಿ ಅಷ್ಟೇ, ಅನ್ಯ ಭಾಷೆ ಇಲ್ಲ, ಏನೇನೇನೇನೋ ಬಂದಿದೆ. ಯಾರು ಇಲ್ಲಾದರೂ ತಂದೆ ಮಗ ಪವಿತ್ರಾತ್ಮನಾದ ತರೇಕ ದೇವರು ಇದ್ದಾರೆ, ಅದು ನಂಬಿಕೆ ಇದ್ದರೆ ಸಾಕು ನಮಗೆ. ಹಾಗಾದರೆ ದೇವರು ಜೊತೆ ಕೆಲಸಗಾರರು ನಾವಾಗಿದ್ದೀವಿ. ನಮ್ಮ ಜೊತೆಯಲ್ಲಿ ನಾವು ಹೋಗೋದಕ್ಕಿಂತ ಮೊದಲನೇ ಯೇಸು ಸ್ವಾಮಿ ಹೋಗಿರ್ತಾರೆ ಕೆಲಸ ಜಾಗಕ್ಕೆ. ಭಯಪಡೋಂಥ ಅವಶ್ಯಕತೆ ಇಲ್ಲ. ಇವತ್ತು ಸಮಾಧಾನದಿಂದ ಇರೋಣ. ಹಾಗಾದರೆ ಯೇಸು ಸ್ವಾಮಿ ಯಾಕೆ ಬಂದರು? ನಮಗೆ ಮಧ್ಯಸ್ಥನಾಗಿ ಬಂದರು. ಮಧ್ಯಸ್ಥನಾಗಿ ಬಂದು ಇಷ್ಟು ಕಾರ್ಯಗಳನ್ನು ಮಾಡ್ತಾರೆ. ಇನ್ನೂ ಸುಮಾರು ಕಾರ್ಯಗಳಿದೆ. ಪಾಪದಿಂದ ಬಿಡಿಸಲಿಕ್ಕೆ ಬಂದರು, ಕೃಪೆ ತೋರಿಸ್ಲಿಕ್ಕೆ ಬಂದರು ಅಂತೆಲ್ಲ ಇದೆ. ದೇವರು ನಮಗೆ ಸ್ತೋತ್ರವಾಗಲಿ. ಇದೆಲ್ಲ ನಮಗೆ ಗೊತ್ತಿದೆ. ನಾವು ಇವತ್ತು ಕೊನೆಯದಾಗಿ ಆ ವಾಕ್ಯದ ಪ್ರಕಾರ ದೇವರ ಕೃಪೆಯನ್ನು ಕಳ್ಕೊಳ್ಳೋದೇ ಇದೇ ಪ್ರಸನ್ನತೆಯ ಕಾಲ, ಇದೇ ರಕ್ಷಣೆಯ ಕಾಲ. ನಾವು ಎಚ್ಚರದಲ್ಲಿರೋಣ. ಆಮೇನ್. ಎಲ್ಲ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸಮಯ ಕರೆಕ್ಟಾಗಿ 7 ಗಂಟೆ ಆಗಿದೆ. ಆಮೇನ್. ಪರಲೋಕದ ತಂದೆ, ಪ್ರಭು ರಕ್ಷಕನ ಒಡೆಯನಾದಂಥ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಪವಿತ್ರ ಆತ್ಮರ ಸಹಾಯದಿಂದ ಸ್ವಾಮಿ ಅಪ್ಪ, ಈ ದಿನ ಈ ರೀತಿಯಾಗಿ ಏಸಪ್ಪ ಯಾಕೆ ಬಂದರು ಅಂತೇಳಿ ತಿಳಿಸಿಕೊಡೋದಕ್ಕೆ ನೀವು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಅಪ್ಪ ಏಸಪ್ಪ, ನೀನು ಫಾರಿನ್ ದೇವರಲ್ಲ, ಪರಲೋಕದ ದೇವರು. ಭೂಲೋಕ ಪರಲೋಕಗಳನ್ನು ಸೃಷ್ಟಿಸಿದಾತನ ಸ್ವಾಮಿ. ಕೊಲಸ್ಸೆ ಪತ್ರದಲ್ಲಿ ಬರೆದಿದೆ, ದೃಶ್ಯ ಅದೃಶ್ಯವಾದದನ್ನೆಲ್ಲವನ್ನು ಸೃಷ್ಟಿ ಮಾಡಿದವನು ನೀನಾಗಿದೆಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಹಾಲೆಲುಯ್ಯ, 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 ಹಾಲೆಲುಯ್ಯ. ಪರಿಶುದ್ಧಾತ್ಮನೇ ನಮ್ಮ ಮಧ್ಯದಲ್ಲಿ ಇಳಿದು ಬಾ ಸ್ವಾಮಿ. ನೀನು ಲೋಕದ ಮೇಲೆ ಎಷ್ಟೋ ಪ್ರೀತಿಯಿಂದ ನಿನ್ನ ಒಬ್ಬನೇ ಮಗನನ್ನು ಕೊಟ್ಟಿದ್ದೆ ಸ್ವಾಮಿ. ಅದಕ್ಕೆ ನಾವು ಬೆಲೆ ತೆರಲೇಬೇಕಾಗಿದೆ ಸ್ವಾಮಿ. ನಾವು ಇವತ್ತು ನಂಬಿದ್ದೀವಿ ಸ್ವಾಮಿ. ನಿಮಗೆ ಸಮಾಧಾನವಾಗಲಿ ಅಂತ ಹೇಳಿದಂಥ ದೇವರೇ, ಇವತ್ತು ಸಮಾಧಾನದ ಜೊತೆಗೆ ಸಮಾಧಾನದ ಸುವಾರ್ಥ ಸಾರೋದಕ್ಕೆ ನೀನು ನಮ್ಮನ್ನು ಕಳಿಸಿದ್ದೆ ಸ್ವಾಮಿ. ನಾವು ನಿನ್ನ ಜೊತೆ ಕೆಲಸದವರು ಆಗಿದ್ದುಕೊಂಡು ಕೆಲಸ ಮಾಡಲಿಕ್ಕೆ ಕೃಪೆಯನ್ನು ಕೊಟ್ಟಿದ್ದೀಯ, ಅದಕ್ಕಾಗಿ ಸ್ತೋತ್ರ. ಪ್ರಭು ರಕ್ಷಕನ ಒಡೆಯನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಬೇಡಿ ಹೊಂದಿದೆ ನನ್ನ ಪ್ರೀತಿಯುಳ್ಳ ತಂದೆ. ಆಮೇನ್, 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 ಆಮೇನ್. ತನ್ನ ಕೃಪೆ, ಪ್ರೀತಿಯ ಪವಿತ್ರಾತ್ಮನ ಸುಮಧುರವಾದ ಅನ್ಯೋನ್ಯತೆ ಇಂದಿಗೂ ಎಂದಿಗೂ ಯೇಸು ಸ್ವಾಮಿ ಬಂದು ನಮ್ಮನ್ನು ಕರೆದುಕೊಂಡು ಹೋಗುವಲ್ಲಿವರೆಗೂ ಇರಲಿ. ಆಮೇನ್. ಪ್ರಭು ಯೇಸು ರಕ್ತಕ್ಕೆ ಜಯ, ಪ್ರಭು ಯೇಸು ನಾಮಕ್ಕೆ ಜಯ, ಪ್ರಭು ಯೇಸು ನಾಮಕ್ಕೆ ಸಂಪೂರ್ಣ ಜಯವಾಗಲಿ. ಆಮೇನ್. ಎಲ್ಲರಿಗೂ ಸ್ನೇಹ ವಂದನೆಯನ್ನು ಸಲ್ಲಿಸುತ್ತಾ ನಾನು ಇವತ್ತಿಂದ ಕೆಲಸಕ್ಕೆ ರೆಡಿಯಾಗಿದ್ದೀನಿ ಅಂತೇಳಿ ಪ್ರಿಪೇರ್ ಆಗಿ ಹೋಗಿ ಇಲ್ಲಿಂದ ಹೊರಗಡೆಗೆ. ಸುಮ್ಮನೆ ವಾಕ್ಯನ ಇಲ್ಲಿ ಕರ್ಕೊಂಡು ಬಿಟ್ಬಿಡೋದಲ್ಲ. ಈಗ ಹೋಗುವಾಗಲೇ ಒಂದು 5 ಜನಕ್ಕಾದರೂ ಸುವಾರ್ಥ ಸಾಲಿಗೆ ದೇವರು ಅವಕಾಶ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡು ಹೋಗಿ. ಇಷ್ಟೇ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್.